ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಹೇಳ್ಕೊಡೋವಂಥ ಟ್ರಿಕ್ಸಿಂದ ನಿಮಗೆ ಯಾವ ಅಳತೆ ಬ್ಲೌಸ್ಗಾದರೂ ನೀವು ಸ್ಲೀವ್ಸ್ ಕಟಿಂಗ್ನ ಮಾಡ್ಕೋಬೋದು. ಹಾಗೆಯೇ ಡೌನಿಂಗ್ ಕೂಡ ಎಷ್ಟು ಕಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಡೌನಿಂಗ್ ತೊಗೋಬೇಕು. ಡೌನಿಂಗ್ ಜಾಸ್ತಿ ಆದರೆ ಏನಾಗುತ್ತೆ, ನೀವು ಕಡಿಮೆ ತಗೋತು ಅಂತಂದರೆ ಎಕ್ಸ್ಟ್ರಾ ಬಟ್ಟೆ ಸ್ಲೀವ್ಸ್ ಹತ್ರ ಉಳ್ಕೊಳ್ಳುತ್ತೆ, ಆವಾಗ ನಿಮಗೆ ರಿಂಕಲ್ಸ್ ಬರುತ್ತೆ. ಇಲ್ಲ ಅಂತಂದರೆ ಬೆನ್ನಿಂದ ಕಡೆ ರಿಂಕಲ್ಸ್ ಬರುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬೆಸ್ಟ್ ಅಂತಂದರೆ ಪರ್ಫೆಕ್ಟಾಗಿ ನೀವು ಸ್ಲೀವ್ಸ್ ಕಟಿಂಗ್ ಮಾಡ್ತು ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೇ ನೀವು ಸ್ಲೀವ್ಸ್ನ ಕಟ್ ಮಾಡ್ಕೋಬೋದು. ಸೊ ಅದು ಹೇಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಫಸ್ಟು 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಎಲ್ಲ ಅಳತೆದು ಕೂಡ ಇಲ್ಲೇ ನಾನು ತೋರಿಸ್ಕೊಟ್ಬಿಡ್ತೀನಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮಗೆ ಹೇಗೆ ಯಾವ ಅಳತೆಗೆ ಹೇಗೆ ಕಟ್ ಮಾಡಬೇಕು ಅಂತಂದ್ಬಿಟ್ಟು. ಫಸ್ಟ್ ಈ ರೀತಿ ಒಂದು ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ಕ್ಲೋಸ್ ಅನ್ನೋದು ಈ ಕಡೆ ಸೈಡ್ ಇದೆ, ಓಪನ್ ಸೈಡ್ ಅನ್ನೋದು ನನ್ನ ಸೈಡ್ ಇದೆ. ಸೊ ಇದಕ್ಕೆ ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಬಂದು ನಿಮ್ಗೆ 10 ಇಂಚು ಸ್ಲೀವ್ಸ್ನ ಫಸ್ಟು ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲರದ್ದು ಕೂಡ 10 ಇಂಚು ಸ್ಲೀವ್ಸ್ ಆಗಿರುತ್ತೆ. ಹಾಗಾಗಿ 10 ಇಂಚುಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ಡೌನಿಂಗ್ನ ಕೆಳಗಡೆ ಇನ್ನೊಂದು ಈ ರೀತಿ ಬಂದು ಶೇಪ್ ಬರುತ್ತೆ ಅಲ್ವಾ, ಆ ಡೌನಿಂಗ್ನ ಯಾವ ಅಳತೆಗೆ ಕಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದರಲ್ಲಿ ಏನಾದರೂ ನೀವು ಡೌನಿಂಗ್ ಕಟ್ ಮಾಡೋವಾಗ ಸ್ವಲ್ಪ ಕಟ್ ಮಾಡಿದ್ರಿ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ. ಇವಾಗ ಒಂದು 3.5 ಇಂಚ್ ಕಟ್ ಮಾಡಬೇಕು ಅಂತಂದಾಗ ನೀವು 3 ಇಂಚ್ ಕಟ್ ಮಾಡಿದ್ರೆ ಈ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ. ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ತು ಅಂತಂದರೆ ಅದು ಕಂಪಲ್ಸರಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನೀವು 10 ಇಂಚು ಸ್ಲೀವ್ಸ್ ಕಟ್ ಮಾಡಿದಾಗ 3/4 ಇಂಚು ಡೌನಿಂಗ್ ತೆಗಿಲೇಬೇಕು. ಸೊ ನೋಡಿ, 3/4 ಇಂಚು ಡೌನಿಂಗ್ ತೆಗಿಬೇಕು. ಇದಾದಮೇಲೆ ಹೇಗೆ ನಾವು ಬೇರೆ ಬೇರೆ ಅಳತೆಗೆ ಅಂತಂದ್ಬಿಟ್ಟು ತೋರಿಸ್ತೀನಿ. 10 ಇಂಚು, 10.5 ಇಂಚು, 9.5 ಇಂಚಿಗೆಲ್ಲ 3/4 ಇಂಚೇ ಡೌನಿಂಗ್ ತೆಗೀರಿ. ಅದು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. 8 ಇಂಚು 9 ಇಂಚು ಬಂತು ಅಂತಂದರೆ 3 ಇಂಚಷ್ಟು ಇದು ಡೌನಿಂಗ್ ಅನ್ನೋದನ್ನು ತೆಗೀರಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. 11 ಇಂಚು 12 ಇಂಚು ಸ್ಲೀವ್ಸ್ನ ಇಟ್ಟಾಗ ಅದು 4 ಇಂಚು ಡೌನಿಂಗ್ನ ತೆಗೀರಿ. ಸೊ ಗೊತ್ತಾಯ್ತಲ್ವಾ, ಇದಿಷ್ಟು ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂತೀನಿ. 6 ಇಂಚು 7 ಇಂಚು ಇಟ್ಟಾಗ 3.5 3/4 ಇಂಚ್ ಇಟ್ಟರು ಕೂಡ ನೋ ಪ್ರಾಬ್ಲಮ್, ನಿಮಗೆ ಕರೆಕ್ಟಾಗಿ ಆಗುತ್ತೆ. ಸೊ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇದಿಷ್ಟೇ ನಿಮಗೆ ಫಾರ್ಮುಲಾ. 34, 36, 32 ಸೈಜ್ಗೆಲ್ಲ 3/4 ಇಂಚು ಡೌನಿಂಗ್ ಸಾಕಾಗುತ್ತೆ. ಹಾಗೆಯೇ 38, 40, 42 ಬ್ಲೌಸ್ಗಳಿಗೆ ನೀವು 38ಇಂದನೂ ಕೂಡ ತಗೊಳ್ಳಿ. 3.5ಇಂದ 40, 42 ಬ್ಲೌಸ್ಗಳಿಗೆ 4 ಇಂಚು ಡೌನಿಂಗ್ನ ತೆಗಿಬೇಕು. ಅವಾಗೇನಾಗುತ್ತೆ ನಿಮಗೆ ಬ್ಲೌಸಲ್ಲಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ. ಯಾಕಂತಂದರೆ ಅವ್ರದ್ದು ಸೈಜ್ ದಪ್ಪ ಇದ್ದಾಗ ಏನಾಗುತ್ತೆ, ಹಾರ್ಮಲ್ ಹತ್ರ ಕೂಡ ದಪ್ಪ ಇರುತ್ತೆ. ನೀವು ಸ್ಲೀವ್ಸ್ನ ಎಕ್ಸ್ಟ್ರಾ ಬಟ್ಟೆ ಬಿಡ್ತು ಅಂತಂದರೆ ಅವ್ರಿಗೆ ನಿಮಗೆ ರಿಂಕಲ್ಸ್ ಅನ್ನೋದು ಖಂಡಿತ ಹಾಗೆ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದಾದಮೇಲೆ ಇಲ್ಲಿ ಬಂದು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 1.5 ಇಂಚ್ಗೊಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಹಾರ್ಮೋಲ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಅಳತೆ ಬ್ಲೌಸಲ್ಲಿ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ರೀ. ಇದು ಬಂದು 32 ಸೈಜ್ ಬ್ಲೌಸ್ ಆಗಿರುತ್ತೆ. 32 ಸೈಜ್ ಬ್ಲೌಸ್ ಆದರೂ ಕೂಡ ನಾನು 3/4 ಇಂಚು ನೆಕ್ ಬಿಡ್ತನ್ನ ಡೌನಿಂಗ್ನ ತೆಗ್ದಿದ್ದೀನಿ. ಯಾಕೆ ಅಂತಂದರೆ ತೋಳದು ಉದ್ದ ಅನ್ನೋದು ಇದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ನಾನು ಅದನ್ನು ತೆಗ್ದಿದ್ದೀನಿ. ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಒಂದು ಸಲ ಅಳತೆ ಬ್ಲೌಸಲ್ಲೇ ತೋರಿಸ್ತೀನಿ. ನೋಡಿ ಇಲ್ಲಿಗೆ ಬಂದಿದೆ. ಸೊ ನಾವು ಈ ರೀತಿ ಕಟಿಂಗ್ ಮಾಡಿದಾಗ 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ತೀವಿ ಅಲ್ವಾ. ನೋಡಿ, 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿದಾಗ ಖಂಡಿತ ಇಲ್ಲಿಗೆ ಬರುತ್ತೆ. ನೋಡಿ, ಪರ್ಫೆಕ್ಟಾಗಿ ಇದೆ. ಸೊ ಇದಿಷ್ಟು ಆದಮೇಲೆ ಹಾರ್ಮೋಲ್ ಎಷ್ಟಿದೆ ಅಂತಂದ್ಬಿಟ್ಟು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ 7 ಇಂಚ್ ಬರ್ತಾಯಿದೆ. ಹಾಗಾಗಿ 7 ಇಂಚ್ಗೆ ಹೀಗೆ ಇಟ್ಕೊಳ್ಳಿ. ಇಲ್ಲಿಂದ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, 7 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಮುಂಭಾಗದಲ್ಲಿ ಅದು 9 ಇಂಚಿದೆ, 4.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಸೊ ತುಂಬಾ ಚಿಕ್ಕ ಅಳತೆ ಬ್ಲೌಸ್ ಆಗಿರೋದ್ರಿಂದ ಇದಿಷ್ಟು ಆದಮೇಲೆ ಇವಾಗ ನೀವು ಈ ರೀತಿ ಸ್ಕೇಲ್ ಒಂದು ಇಟ್ಕೊಂಡ್ರೆ ಸ್ಕೇಲಲ್ಲೂ ಕೂಡ ಹೀಗೆ ಶೇಪ್ ತೆಗಿಬೋದು. ಇಲ್ಲ ನಿಮ್ಮ ಹತ್ರ ಈ ರೀತಿ ಸ್ಕೇಲ್ ಇಲ್ಲ ಅಂತನ್ನೋರು ಕೈಯಲ್ಲೂ ಕೂಡ ಶೇಪ್ ತೆಗಿಬೋದು. ಬೆಟರ್ ಅಂದರೆ ನೀವು ಈ ರೀತಿ ಇದು ಸ್ಲೀವ್ಸ್ದು ಕರ್ವ್ ಸ್ಕೇಲ್ ಇಟ್ಕೊಂಡ್ರೆ
ಸ್ಲೀವ್ದು ಶೇಪ್ದು ಕೂಡ ಸ್ಕೇಲ್ ಇದೆ, ಅದನ್ನು ಕೂಡ ನೀವು ಇಟ್ಕೊಂಡು ಕಟ್ ಮಾಡ್ಕೋಬೋದು. ನಿಮಗೆ ಮೀಶೋದಲ್ಲೆಲ್ಲ ಆರ್ಡರ್ ಮಾಡಿದ್ರೆ ಸಿಗುತ್ತೆ. ಆ ರೀತಿ ಸ್ಕೇಲ್ ಇಟ್ಕೊಂಡು ಕೂಡ ಕಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಸ್ಕೇಲ್ನಲ್ಲೂ ಕೂಡ ಹೀಗೆ ನೋಡಿ, ಹೀಗೆ ಇಟ್ಕೊಂಡು ಕೂಡ ಹೀಗೆ ಕಟ್ ಮಾಡ್ಬೋದು. ನೋಡಿ ಹೀಗೆ ಕೂಡ ಬರುತ್ತೆ. ಸೊ ಇದು ಬೇಡ ಅಂತಂದರೆ 1.5 ಇಂಚ್ವರೆಗೂ ಕೂಡ ಯಾವುದೇ ರೀತಿ ಶೇಪ್ ತೆಗಿಬೇಡಿ. ಅದಾದಮೇಲೆ ಈ ರೀತಿ ಶೇಪ್ ತಗೊಳ್ಳಿ. ಇದಿಷ್ಟು ಶೇಪ್ ತೆಗೆದಾದ್ಮೇಲೆ ಇಲ್ಲಿ ನಾರ್ಮಲಾಗಿ ಇರುತ್ತೆ ಅಲ್ವಾ, ಇಲ್ಲೇನು ಮಾಡಬೇಕು ಅಂತಂದ್ಬಿಟ್ಟು ನಾನು ಇವಾಗ ಕಟಿಂಗ್ ಮಾಡಾದಮೇಲೆ ತೋರಿಸ್ಕೊಡ್ತೀನಿ. ಫ್ರಂಟ್ ಶೇಪ್ ಹೇಗೆ ತೆಗಿಯೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ನೋಡಿ ಇದಿಷ್ಟು ಸ್ಲೀವ್ಸ್ನ ಇವಾಗ ಕಟ್ ಮಾಡ್ಕೊಂಡಾಯಿತು. ಇದಿಷ್ಟು ಸ್ಲೀವ್ಸ್ ಕಟ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು ಅಂತಂದರೆ, ನಮಗೆ ಇಲ್ಲಿಗೆ ಹಾರ್ಮೋಲ್ ಬಂದಿದೆ. ಸೊ ಇಲ್ಲಿಗೆ ನೆಕ್ ಬಿಡ್ತಲ್ವ, ಅಲ್ಲಿಗೆ ನಾವು ಕಟ್ ಮಾಡ್ಕೊಂಡು ಬಿಡೋಣ ಫಸ್ಟು. ಸಾರಿ, ನೆಕ್ ಬಿಡ್ತಲ್ಲ, ಬಿಡ್ತು. ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ವ ಸೀಮಿಂಗ್ ಅಲೈಸ್ಗೋಸ್ಕರ. ಇಷ್ಟುದ್ದನ್ನು ಬಿಟ್ಕೊಳ್ಳೋಣ. ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಇಷ್ಟೇ ಸಾಕಾಗುತ್ತೆ. ಸೊ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳಿ, ಆಮೇಲೆ ಬೇಕಾದರೆ ನೀವು ಕಟಿಂಗ್ ಮಾಡಿ ತೆಗಿಬೋದು. ಇದಿಷ್ಟು ಆದಮೇಲೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇಲ್ಲೇನು ಮಾಡಿ ಅಂತಂದರೆ 1 ಇಂಚಷ್ಟು ಬಟ್ಟೆನ 2 ಮಾತ್ರ ತಗೊಳ್ಳಿ. ಸ್ಲೀವ್ಸ್ದು 2 ಭಾಗ ಮಾತ್ರ ತಗೊಳ್ಳಿ. 1 ಇಂಚಷ್ಟು ಹಿಂದೆ ಎಳ್ಕೊಳ್ಳಿ. ಇಲ್ಲಿ 1 ಇಂಚಷ್ಟು ಗ್ಯಾಪ್ನಲ್ಲಿ ನೋಡಿ, ಇಲ್ಲಿ 1 ಇಂಚಷ್ಟು ಗ್ಯಾಪ್ಗೆ ಬಟ್ಟೆನ ಹಿಂದೆ ಎಳ್ಕೊಳ್ಳಿ. ಈ ರೀತಿ ಹಿಂದೆ ಎಳ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಶೇಪ್ ಅನ್ನೋದು ಬರುತ್ತೆ ನೋಡಿ. ಇಲ್ಲಿ ಶೇಪ್ ಬಂತಲ್ವ, ಇದನ್ನು ನೀವು ಕಟಿಂಗ್ ಮಾಡಿ ತೆಗೀತು ಅಂತಂದರೆ ಫ್ರಂಟ್ ಶೇಪ್ ಕೂಡ ನಿಮಗೆ ರೆಡಿ ಆಗುತ್ತೆ. ಸೊ ಆಲ್ಮೋಸ್ಟಲ್ಲಿ ನಾನು ಕೂಡ ಎಲ್ಲ ಬ್ಲೌಸ್ದು ಸ್ಲೀವ್ಸ್ ಕಟಿಂಗ್ದು ಫ್ರಂಟ್ ಶೇಪ್ ಇದೇ ರೀತಿ ತೆಗಿಯೋದು. ಅದಕ್ಕೋಸ್ಕರ ನಿಮಗೂ ಕೂಡ ಇದೇ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಫ್ರಂಟ್ ಶೇಪ್ನ ತೆಗೀರಿ. ಓಕೆನಾ? ಸೊ ಇದು ನಿಮಗೆ ಗೊತ್ತಾಯಿತು ಅಲ್ವಾ, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ಸ್ಲೀವ್ಸ್ದು ಡೌನಿಂಗ್ ಕೂಡ ನಿಮಗೆ ಗೊತ್ತಾಯಿತು ಅಲ್ವಾ. ಹಾಗೆಯೇ ಯಾರಿಗೆಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.